ಗುಡ್ ಈವ್ನಿಂಗ್. ಸೊ ಚಿತ್ರನಟ ದರ್ಶನ್ 6 ತಿಂಗಳಿನ ನಂತರ ಜಾಮೀನು ಪಡೆದು ಈ ರೆಗ್ಯುಲರ್ ಜಾಮೀನಿನ ಎಲ್ಲ ಷರತ್ತುಗಳನ್ನು ಈಗ ಪೂರೈಸಿದ್ದಾರೆ. ಸೊ ಇದರೊಂದಿಗೆ ಕಳೆದ 6 ತಿಂಗಳುಗಳಲ್ಲಿ ಮಾಧ್ಯಮಗಳು ಮಾಡಿದ್ದೇನು ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಒಂದು, ಈ 6 ತಿಂಗಳ ಅವಧಿಯಲ್ಲಿ ನಡೆದದ್ದು ಮೀಡಿಯಾ ಟ್ರಯಲ್ ಅಂತ. ಮೀಡಿಯಾ ಟ್ರಯಲ್ ಏನು? ಅದು ಮಾಧ್ಯಮದ ವಿಚಾರಣೆ. ಈ ಮಾಧ್ಯಮದ ವಿಚಾರಣೆ ಅಂದರೆ ನ್ಯಾಯಾಲಯ ಮಾಡಬೇಕಾದ ಕೆಲಸವನ್ನು ಮಾಧ್ಯಮವೇ ಮಾಡೋದು. ಆದರೆ ಒಂದು ವ್ಯತ್ಯಾಸ ಏನು ಅಂದರೆ, ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತೆ, ಆದರೆ ನಮ್ಮ ಟಿ ವಿ ವಾಹಿನಿಗಳಲ್ಲಿ ತೀರ್ಪು ಬರುತ್ತೆ. ಅದ್ರ ಬಗ್ಗೆ ನಾನು ವಿಸ್ತಾರವಾಗಿ ಹೇಳ್ತೀನಿ. ಈ 6 ತಿಂಗಳ ಅವಧಿಯಲ್ಲಿ 2 ವಿಚಾರದ ಬಗ್ಗೆ ಮಾಧ್ಯಮಗಳು ಅತಿ ಹೆಚ್ಚಿನ ಮಹತ್ವ ನೀಡಿದವು. ಒಂದು ಮೈಸೂರಿನ ಮೂಡ ಹಗರಣ, ಇನ್ನೊಂದು ದರ್ಶನ್ ವಿಚಾರ. ಸೊ ನಮ್ಮ ವಾಹಿನಿಗಳ ಪ್ರತಿಶತ 90ರಷ್ಟು ಸಮಯವನ್ನ, ಪ್ಲೀಸ್ ಲಕ್ಷ್ಯ ಕೊಟ್ಟು ಕೇಳಿ, ನಮ್ಮ ಮಾಧ್ಯಮಗಳು ಪ್ರತಿಶತ 90ರಷ್ಟು ಸಮಯವನ್ನ ಕೇವಲ ಈ 2 ವಿಚಾರಗಳಿಗೆ ಮೀಸಲಿಟ್ಟಿದೆ. ಒಂದು ಮೂಡ ಹಗರಣ, ಇನ್ನೊಂದು ದರ್ಶನ್ ಮೇಲಿನ ಕೊಲೆ ಕೇಸು. ಈ 2 ಪ್ರಕರಣಗಳಲ್ಲಿ ಹೇಗೆ ಮಾಧ್ಯಮ ವರ್ತಿಸಿದವು ಅನ್ನೋದನ್ನು ನೋಡೋಣ. ಮೊದಲ ವಿಲ್ ಟೇಕ್ ಮೂಡ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರಿಗೆ ಹೋಗಿ ಅಬ್ರಾಹಂ ಅವರು, ಹಾಗೆಯೇ ಸ್ನೇಹಪ್ರಿಯ ಕೃಷ್ಣ ಅವರು, ಸ್ನೇಹಜೀವಿನೋ ಸ್ನೇಹಪಯನೋ ಏನಿದೆ, ಅವ್ರು ಹೋಗಿ ದೂರು ಕೊಡ್ತಾರೆ. ದೂರು ಕೊಟ್ಟ ತಕ್ಷಣ ಒಂದೇ ದಿನದಲ್ಲಿ ರಾಜ್ಯಪಾಲರು ಪರ್ಮಿಷನ್ ಕೊಟ್ಬಿಡ್ತಾರೆ ಟ್ರಯಲ್ಗೆ, ಇದಕ್ಕೆ ಇನ್ನೊಂದು ಮಾಡಬೇಕು ಅಂತೇಳಿ. ನಂತರ ಮೀಡಿಯಾ ಟ್ರಯಲ್ ಪ್ರಾರಂಭ ಆಗುತ್ತೆ. ಸೊ ಇಡಿ ಒಂದು ಕಡೆ ವಿಚಾರಣೆಯನ್ನು ಪ್ರಾರಂಭ ಮಾಡುತ್ತೆ, ಇನ್ನೊಂದು ಕಡೆ ಲೋಕಾಯುಕ್ತ ವಿಚಾರಣೆಯನ್ನು ಪ್ರಾರಂಭಿಸುತ್ತೆ. ಈ 2 ವಿಚಾರಣೆಯ ಸಂದರ್ಭದಲ್ಲಿ ಮಾಧ್ಯಮಗಳು ಬಹಳ ಸ್ಪಷ್ಟವಾಗಿ ಸುಮಾರು 100ಕ್ಕೂ ಹೆಚ್ಚು ಬಾರಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್, 100ಕ್ಕೂ ಹೆಚ್ಚು ಬಾರಿ ಒಂದೇ ವಾಕ್ಯವನ್ನು ಬಳಸಿದ್ದು. ಸಿದ್ದರಾಮಯ್ಯನವರಿಗೆ ಸಂಕಷ್ಟ, ಸಿದ್ದರಾಮಯ್ಯನವರಿಗೆ ಸಂಕಷ್ಟ. ಇದನ್ನ 100ಕ್ಕೂ ಹೆಚ್ಚು ಬಾರಿ ಬಳಸಲಾಯಿತು. ಮತ್ತು ಈ ಸ್ಪೆಕ್ಯುಲೇಟಿವ್ ರಿಪೋರ್ಟಿಂಗ್ ಅಂತಾರೆ, ಸ್ಪೆಕ್ಯುಲೇಷನ್ಗಳು ಪ್ರಾರಂಭ ಆಯಿತು. ಸೊ ಯೂಸ್ವಲಿ ಇಂತಹ ಆರೋಪಗಳ ಬಂದಾಗ ಮಾಧ್ಯಮಗಳು ಮಾಡಬೇಕಾದಂಥ ಕೆಲಸ ಅಂದರೆ, ಆರೋಪ ಮಾಡಿದ ವ್ಯಕ್ತಿಯ ಹಿನ್ನೆಲೆ ಯಾವುದು, ಆತ ಯಾವ ಉದ್ದೇಶದಿಂದ ಇಂತಹ ಆರೋಪವನ್ನು ಮಾಡ್ತಿದ್ದಾನೆ, ಇವನ ಹಿಂದೆ ದುರುದ್ದೇಶ ಇದೆಯೇ. ಸೊ ಈ ಅಂಶಗಳನ್ನು ಗಮನಿಸಿ ಅವರ ಆರೋಪಕ್ಕೆ ಹೆಚ್ಚಿನ ಎಷ್ಟು ಮಟ್ಟಿಗೆ ಪ್ರಚಾರ ಕೊಡಬೇಕು ಅನ್ನೋ ತೀರ್ಮಾನವನ್ನು ಮಾಧ್ಯಮಗಳು ಕೈಗೊಳ್ಳಬೇಕು. ಇದಕ್ಕೆ ತಾರತಮ್ಯ ಜ್ಞಾನ, ತಾರತಮ್ಯ. ಬಟ್ ಈ ಪ್ರಕರಣದಲ್ಲಿ ಅದು ಇರಲೇ ಇಲ್ಲ. ಸೊ ಯಾರು ಮೈಸೂರಿನ ಕೃಷ್ಣ ಅವರು ಏನು ದೂರು ಕೊಟ್ಟರು, ಪ್ರತಿದಿನ ನಮ್ಮ ಮಾಧ್ಯಮಗಳು ಹೋಗಿ ಅವರಿಗೆ ಗೂಟ ಹಿಡಿಯೋದು ಮತ್ತು ಅವರ ಪ್ರತಿಕ್ರಿಯೆ ತಗೊಳ್ಳೋದು. ದಾಖಲೆ ದಾಖಲೆ ದಾಖಲೆ. ಕೃಷ್ಣ ಅವರ ಬಳಿ ಎಲ್ಲಾ ದಾಖಲೆಗಳು ಇದ್ಬಿಟ್ಟು ಅದರಲ್ಲಿ ಸಿದ್ದರಾಮಯ್ಯನವರು ಇನ್ವಾಲ್ವ್ ಆಗಿ ಅವ್ರು ಇನ್ಫ್ಲೂಯೆನ್ಸ್ ಮಾಡಿ ತನ್ನ ಹೆಂಡತಿಗೆ ಸೈಟ್ ಗುಡಿಸಿ, ಇದು ಯಾವುದಾದರೂ ಇದ್ದಿದ್ರೆ ಇದುವರೆಗೆ ಇಡಿ ಸುಮ್ಮನೆ ಕೂತ್ಕೊತಿತ್ತ? ಸರಳವಾದ ಪ್ರಶ್ನೆ. ಇಡಿ ಕಾಯ್ತಾ ಇತ್ತು, ಅಮಿತ್ ಶಾ ಅವರು ಕಾಯ್ತಾ ಇದ್ರು, ಮೋದಿ ಅವರು ಕಾಯ್ತಾ ಇದ್ರು, ರಾಜ್ಯ ಬಿಜೆಪಿ ನಾಯಕರು ಕಾಯ್ತಾ ಇದ್ರು, ಏನಾದರೂ ಮಾಡಿ ಸಿದ್ದರಾಮಯ್ಯನವ್ರನ್ನ ಒಳಗೆ ಕಳಿಸ್ಬೇಕು ಅಂತ. ಆದರೆ ಇದುವರೆಗೆ ಬಹುಮಟ್ಟಿಗೆ ಇಡೀ ಈ ಪ್ರಕರಣವನ್ನು ಲೋಕಾಯುಕ್ತಕ್ಕೆ ವಹಿಸಿಕೊಟ್ಟು ಹೋದಂತೆ ಕಾಣ್ತಾ ಇದೆ. ಎನಿವೆ, ಇದುವರೆಗೆ ಸಿದ್ದರಾಮಯ್ಯನವರಿಗೆ ಯಾವುದೇ ಒಂದು ನೋಟಿಸ್ ಕೂಡ ಇಡಿ ಕೊಟ್ಟಿಲ್ಲ. ಲೋಕಾಯುಕ್ತ ಅವರು ವಿಚಾರಣೆ ನಡೆಸಿದೆ.
ಅದರ ಜೊತೆಗೆ ಯಾವ್ಯಾವ ಸಾಕ್ಷಿದಾರರು ಯಾರ್ಯಾರು ವಿಚಾರ ಮಾಡಿದ್ದಾರೋ ಅವ್ರಲ್ಲಿ ಯಾರು ಕೂಡ ಸಿದ್ದರಾಮಯ್ಯನವರು ನಮ್ಮ ಮೇಲೆ ಪ್ರಭಾವ ಬೀರಿ ದೂರವಾಣಿ ಕರೆಯನ್ನೋ ಮಾಡಿ ಅಥವಾ ಲೆಟರನ್ನೋ ಬರೆದು ಪ್ರಭಾವ ಬೀರಲಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಅದರಿಂದ ಈಡಿಗೆ ಮುಂದುವರಿಯುವುದೇ ಕಷ್ಟ ಆಗ್ತಿದೆ. ಆದರೆ ಮಾಧ್ಯಮಗಳು ಸಿದ್ದರಾಮಯ್ಯನವರಿಗೆ ಸಂಕಷ್ಟ 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 ಸಂಕಷ್ಟ, ಯಾವ ಕ್ಷಣದಲ್ಲಾದರೂ ಸಿದ್ದರಾಮಯ್ಯನವ್ರನ್ನ ತನಿಖೆಗೆ ಕರಿಬಹುದು, ಯಾವ ಕ್ಷಣದಲ್ಲಾದರೂ ಹೋಗ್ಬಿಡ್ಬಹುದು. ಯಡಿಯೂರಪ್ಪನಂತೆ ಸಿದ್ದರಾಮಯ್ಯನವರು ಜೈಲಿಗೆ ಹೋಗುತ್ತಾರಾ? ಹಾ 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 ಶಿವಶಂಕರ. ಈ ರೀತಿ ಇಡೀ ಪ್ರಕರಣದಲ್ಲಿ ಮಾಧ್ಯಮಗಳಿಗೆ ಯಾವ ಉದ್ದೇಶ ಇತ್ತೋ, ಮಾಧ್ಯಮಗಳಲ್ಲಿ ಯಾರ್ಯಾರಿಗೆ ಇರುವ ಉದ್ದೇಶ ಅದು ಬಿಜೆಪಿಯ ಉದ್ದೇಶ ಆಗಿತ್ತು, ಅದು ನಾಗಪುರದ ಉದ್ದೇಶ ಆಗಿತ್ತು, ಅದು ಕೇಶವ ಶಿಲ್ಪದ ಉದ್ದೇಶ ಆಗಿತ್ತು, ಅದು ಯಡಿಯೂರಪ್ಪನವರ ಉದ್ದೇಶ ಆಗಿತ್ತು, ಅದು ಕೇಂದ್ರ ಗೃಹ ಸಚಿವರ ಉದ್ದೇಶ ಆಗಿತ್ತು, ಪ್ರಧಾನಿಯವರ ಉದ್ದೇಶ ಆಗಿತ್ತು. ಅದು ಸಿದ್ದರಾಮಯ್ಯನವ್ರನ್ನ ಈ ಬಲೆಯಲ್ಲಿ ಸಿಲುಕಿಸುವಂತಹದ್ದು. ಅದು ಮೂಲಭೂತ ಉದ್ದೇಶ ಆಗಿತ್ತು. ಯಾಕೆಂದ್ರೆ ಸಿದ್ದರಾಮಯ್ಯನವ್ರನ್ನ ಸಹಿಸಿಕೊಳ್ಳುವುದಕ್ಕೆ ಮಾಧ್ಯಮ ಕಷ್ಟ ಆಗ್ತಾ ಇತ್ತು. ಮಾಧ್ಯಮಗಳ ಬಹುಮುಖ್ಯವಾದ ಸಮಸ್ಯೆ ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಸಹಿಸಿಕೊಳ್ಳುವುದು. ಅವರಿಗೆ ಮಾಧ್ಯಮ ಕುಳಿತಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಜಾತಿ ನೆನಪಾಗ್ತಾ ಇತ್ತು, ಇನ್ನೊಂದು ನೆನಪಾಗ್ತಾ ಇತ್ತು, ಮತ್ತೊಂದು ನೆನಪಾಗ್ತಾ ಇತ್ತು, ಅವರ ಮೈ ಮೇಲೆ ಜನಿವಾರ ಇಲ್ಲ ಅನ್ನೋದು ಗೊತ್ತಾಗ್ತಾ ಇತ್ತು. ಅದು ಅವರಿಗೆ ಮಾಧ್ಯಮದಲ್ಲಿದ್ದವರಿಗೆ ಇರಿಟೇಷನ್ ಆಗ್ತಾ ಇತ್ತು, ಇರಿಟೇಟಿಂಗ್. ಸೊ ಆದ್ರಿಂದ ಅವರು ಸಿದ್ದರಾಮಯ್ಯನವರ ಸಂಕಟ, ಸಿದ್ದರಾಮಯ್ಯ ಒಳಗಡೆ ಹೋದ್ರು, ಕಾಂಗ್ರೆಸ್ ಸರ್ಕಾರ ಬಿತ್ತು, ಮುಂದೇನು, ಈ ರೀತಿಯ ಕಪೋಲ ಕಲ್ಪಿತವಾದ ವರದಿಗಳನ್ನ ಕಳೆದ 6 ತಿಂಗಳಲ್ಲಿ ಹಾಕ್ತಾ ಬಂದ್ರು. ಈಗ ಇಡಿ ಬಹುಮಟ್ಟಿಗೆ ತನ್ನ ವಿಚಾರಣೆಯನ್ನ ಮುಗಿಸಿ ತನ್ನ ಇದುವರೆಗೆ ಮಾಡಿರುವ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ವರದಿಯೊಂದನ್ನು ಲೋಕಾಯುಕ್ತಕ್ಕೆ ಕೊಟ್ಟು ಹೊರಟೋಗಿದೆ. ಅಂದ್ರೆ ಲೋಕಾಯುಕ್ತ ಇನ್ನು ಕಂಟಿನ್ಯೂ ಮಾಡಬೇಕು, ಆಯ್ತಾ? ಸೊ ಮೂಢ ಹಗರಣ 6 ತಿಂಗಳಿಂದ ಏನು ಬಾಯ್ ಬಡ್ಕೊಂಡ್ರು ಅದು ಹೊರಟೋಯ್ತು. ಸೆಕೆಂಡ್ ಕಮ್ ಟು ದರ್ಶನ್ ಅವರ ಒಂದು ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿದ್ರು, ಅವ್ರು ಎತ್ತಾಕೋದು, ಇದೆಲ್ಲ ನಮ್ಗೆ ಗೊತ್ತಿದೆ. ಆದರೆ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮಧ್ಯರಾತ್ರಿ ಯಾವಾಗ ನೋಡಿದ್ರು ದರ್ಶನ್ ಒಳಗಡೆ ಚಡ್ಡಿ ಹಾಕಿದ್ದಾರೆ, ಹಾಕಿಲ್ಲವೇ? ದರ್ಶನ್ ಹಾಕಿರುವ ಟೀ ಶರ್ಟ್ ಹೇಗಿದೆ? ಹೀಗಿದೆ. ದರ್ಶನ್ ಊಟ ಮಾಡಿದರೆ ಇಲ್ಲವೇ? ದರ್ಶನ್ ಮಲಗಿದರೆ ಇಲ್ಲವೇ? ದರ್ಶನ್ ಎದ್ದರೆ ಬಿದ್ದರೆ? ದರ್ಶನ್ಗೆ ಎಲ್ಲಿ ನೋಯುತ್ತಿದೆ, ಯಾಕೆ ನೋಯುತ್ತಿದೆ? ಸೊಂಟ ನೋಯುತ್ತಿದೆಯೇ, ಕಾಲು ನೋಯುತ್ತಿದೆಯೇ, ತಲೆ ನೋಯುತ್ತಿದೆಯೇ, ಬೆನ್ನು ನೋಯುತ್ತಿದೆಯೇ, ಕಾಲು ಕೈ ನೋಯುತ್ತಿದೆಯೇ? ಏನಾಗುತ್ತಿದೆ ದರ್ಶನ್? ಜಗತ್ತಿನ ಬೇರೆ ವಿಚಾರನೆ ಇಲ್ವ ಸ್ವಾಮಿ ಹೇಳಿ? ಎದ್ರೆ ದರ್ಶನ್ ನೋಡೋದಕ್ಕೆ ಯಾರು ಬಂದರು? ಹೇಗೆ ಬಂದರು? ಅವರ ಹೆಂಡತಿ ವಿಜಯಲಕ್ಷ್ಮಿಯವರು ಯಾವ ಬಣ್ಣದ ಸೀರೆಯನ್ನ ಹುಟ್ಟಿಕೊಂಡಿದ್ದರು? ವಿಜಯಲಕ್ಷ್ಮಿಯವರು ಯಾವ ದೇವಸ್ಥಾನಕ್ಕೆ ಹೋದರು? ಬಂದರು. ಯಾವ ದೇವಸ್ಥಾನಕ್ಕೆ ಬಂದ ಮೇಲೆ ಏನಾಯ್ತು? ದೇವರು ವರ ನೀಡಿದನೆ, ದೇವರು ಪ್ರತ್ಯಕ್ಷನಾದನೆ, ಶ್ರೀಮನ್ನಾರಾಯಣ ಬಂದು ಇಳಿದು ದರ್ಶನಿಗೆ ಆಶೀರ್ವಾದ ಮಾಡಿದನೆ, ಅಯೋಧ್ಯೆಯ ರಾಮ ಎದ್ದು ಬಿದ್ದು ಬಂದನೆ. ಅಯ್ಯಪ್ಪ ಶಿವ, ಏನ್ರಿ ಕತೆ ಇದು? ಇವತ್ತು ಬಿಟ್ಟಿಲ್ಲ. ಇವತ್ತು ನಾನು ಕೂತದ್ದನ್ನು ನೋಡ್ತಿದ್ದೀನಿ. ಆಸ್ಪತ್ರೆಯಿಂದ ದರ್ಶನ್ ನ್ಯಾಯಾಲಯಕ್ಕೆ ಬಂದ್ಬಿಟ್ಟು ರೆಗ್ಯುಲರ್ ಬೇಲಿಗೆ ಬೇಕಾದದ್ದು. ಧನ್ವೀರ್ ಮತ್ತು ಅವರ ಸಹೋದರರು ಇದನ್ನು ಜಾಮೀನು ಕೊಟ್ಟರು. ಇದೆಲ್ಲ ಪ್ರಕ್ರಿಯೆಗಳು ಆಯಿತು. ಅದರ ಮೇಲೆ ದಟ್ ಅವ್ರ ಪಾಸ್ಪೋರ್ಟ್ ಏನಿದೆ ಅದನ್ನು ವಾಪಸ್ ಕೊಟ್ಟರು, ಇದರಲ್ಲಿ ಇರಲಿಲ್ಲ. ಸೊ ಇವತ್ತು ಕೂಡ ಹಿಡ್ಕೊಂಡು ಉಜ್ತಾ ಇದ್ದಾರೆ. ಈಗ ಆಸ್ಪತ್ರೆಗೆ ಬಂದರು, ಅವರು ಮನೆಗೆ ಹೋಗಬಹುದೇ? ವಿಜಯಲಕ್ಷ್ಮಿ ಅವರ ಫ್ಲ್ಯಾಟ್ಗೆ ಹೋಗಬಹುದೇ? ಅಲ್ಲಿಂದ ಬರಬಹುದೇ? ಈ ರೀತಿ ಕಳೆದ 6 ತಿಂಗಳಿನಿಂದ ಇಡೀ 2 ವಿಚಾರವನ್ನ ನಮ್ಮ ಮಾಧ್ಯಮಗಳು ಇಟ್ಕೊಂಡಿದ್ದು. ಅವರ ಸಮಸ್ಯೆ ಬೇರೆ, ಇಡೀ ಜಗತ್ತಿನಲ್ಲಿ ಬೇರೆ ಸಮಸ್ಯೆ ಇರಲಿಲ್ಲ. ಒಂದು ಮೈಸೂರಿನ ಮೂಢ ಹಗರಣ, ಇನ್ನೊಂದು ದರ್ಶನ್. ಸೊ ದರ್ಶನ್ ಕೊಲೆ ಕೇಸ್ ಅಂತ ಎಷ್ಟೋ ಕೊಲೆ ಕೇಸ್ಗಳು ಇಲ್ಲಿ ನಡೀತಾವೆ, ಹೋಗ್ತಿರ್ತವೆ ಅಲ್ವಾ?
ಎಸ್ TRP ಬರುತ್ತೆ, ಇನ್ನೊಂದಕ್ಕೆ ಸ್ವಲ್ಪ ಕೊಡೋದು. ಆದರೆ ಕಾಂಪಿಟೇಷನ್ ಇದರ ನಡುವೆ ನಾನು ಹೇಳಿದೆ ನೀವು 90% 6 ತಿಂಗಳ ಅವಧಿಯಲ್ಲಿ ಕೇವಲ ದರ್ಶನ್ ಮೂಡ ಹಗರಣ ಮಾತ್ರ ನಮ್ಮ ಮಾಧ್ಯಮಗಳು ಕಾನ್ಸಂಟ್ರೇಟ್ ಮಾಡೋದು 90%. ಸೊ ಅದರ ಜೊತೆಗೆ ಉಳಿದ ಕ್ರೈಮ್ ಸ್ಟೋರಿಗಳು ಇನ್ನೊಂದು ಇದ್ದು, ಯಾರೋ ಒಬ್ಬರು ಟಿವಿ ಮುಂದೆ ಬೆಳಗಿನ ಸಂಜೆವರೆಗೆ ಕೂತು ನೋಡಿದರೆ ಅವರಿಗೆ ಕ್ರೈಮ್ ಬಿಟ್ಟರೆ ಇನ್ನೊಂದು ಕಾಣಲ್ಲ ಅಂತ. ಹತ್ಯೆ, ಅತ್ಯಾಚಾರ, ಮರ್ಡರ್ಗಳು, ಅದು ಒಬ್ಬ ನೋಡುಗನ ಮೇಲೆ ಬೀರುವ ಪರಿಣಾಮ ಯಾವುದು? ಅದರ ಜೊತೆಗೆ ಇವರು ಒಂದು ಹತ್ಯೆ ಪ್ರಕರಣವನ್ನು ತಿಳಿಸುವಾಗ ಅದರ ಮೋಡಸ್ ಆಫ್ ಆಪರೆಂಡಿ ಬಗ್ಗೆ ಮಾತನಾಡ್ತಾ ಹೋಗೋದು. ಹೇಗೆ ಪ್ಲ್ಯಾನ್ ಮಾಡೋದ ಗೊತ್ತಾ, ಹೀಗೆ ಮಾಡೋದ ಈ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಈ ಕ್ರಿಮಿನಲ್ ಮೆಂಟ್ಯಾಲಿಟಿ ಅನ್ನೋದು ಇರುತ್ತಂತೆ. ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಅದು 50% ಜಾಸ್ತಿ ಇದ್ದರೆ ಅವ್ರು ಕ್ರಿಮಿನಲ್ ಆಗ್ತಾನೆ, 50% ಇಂತ ಕಡಿಮೆ ಇದ್ದರೆ ಕ್ರಿಮಿನಲ್ ಆಗಲ್ಲ. ಸುಮ್ಮನೆ ಆಲೋಚನೆ ಮಾಡ್ತಾನೆ, ನನ್ನ ಮಗ ನೀನು ಹೊಡೆದಾಕ್ಬಿಡ್ಬೇಕು, ಇವನು ಮುಗಿಸ್ಬಿಡ್ಬೇಕು, ಹ್ಯಾಂಗೆ ಮುಗಿಸ್ಬೇಕು, ಹ್ಯಾಂಗೆ ತಪ್ಪಿಸ್ಕೋಬೇಕು, ಆಲ್ ದೀಸ್ ಥಿಂಗ್ಸ್ ಮನುಷ್ಯ ಯೋಚನೆ ಮಾಡ್ತಿರ್ತಾನೆ. ಈ ಚಾನಲ್ಗಳು ಇಂತಹ ಒಂದು ಮೋಡಸ್ ಆಫ್ ಆಪರೆಂಡಿಯನ್ನು ಹೇಳುವ ಮೂಲಕ, ಮೋಡಸ್ ಆಫ್ ಆಪರೆಂಡಿ ಅಂದರೆ ಗೊತ್ತಾಯ್ತಲ್ವ ನಿಮಗೆ, ಅದು ಯಾವ ರೀತಿ ಪ್ಲ್ಯಾನ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ರು ಅನ್ನೋದು. ಆ ಪ್ಲ್ಯಾನ್ ನೀವು ಹೇಳಿದ ತಕ್ಷಣ ಏನಾಗುತ್ತೆ, ನೋಡಿದವನು ಓ ಈ ರೀತಿನೇ ನಾನು ಮರ್ಡರ್ ಮಾಡ್ಬೋದಲ್ವಾ, ಈ ಪ್ಲ್ಯಾನ್ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಬಿಟ್ರೆ ಆಗೋಗುತ್ತೆ ಅಂತ. ಅಂದರೆ ಮನುಷ್ಯನ ಮನಸ್ಸಿನ ಒಳಗಡೆ ಇರುವ ಕ್ರಿಮಿನಲ್ ಮೆಂಟ್ಯಾಲಿಟಿಯನ್ನು ಉತ್ತೇಜಿಸುವ ಮತ್ತು ಕ್ರೈಮ್ಗಳನ್ನು ಹೆಚ್ಚಿಸುವ ಕೆಲಸವನ್ನು ಮಾಡಲಾಗುತ್ತೆ. ಅದು ಇವರು ಈ ರೀತಿ ಮಾಡುವ ಮೂಲಕ ಈ ಒಂದು 6 ತಿಂಗಳ ಅವಧಿಯಲ್ಲಿ ದರ್ಶನ್ ಮಾಡಿದ್ದು ಏನೂ ಅಪರಾಧವಲ್ಲ ಅನ್ನೋ ಒಂದು ವಾತಾವರಣ ಸೃಷ್ಟಿಯಾಗ್ತಾ ಇರೋದು. ಏನೋ ಆಗೋಯ್ತು ಬಿಟ್ಬಿಡಿ ದರ್ಶನ್, ಕ್ಷಮಿಸ್ಬಿಡಿ ಅನ್ನುವಂಥದ್ದು. ಅದರ ಜೊತೆಗೆ ಅವನ್ಯಾನೋ ರೇಣುಕಾ ಸ್ವಾಮಿ ಅಂತೆ, ಅವನು ಸತ್ತೋದ, ಅವನು ಪಾಪ, ಅವನೇನೋ ಅಲ್ಲಿ ಇನ್ನು ಕಳಿಸ್ತಿದ್ದ, ಅವನು ಹಾಂಗೆ ಮಾಡ್ತಿದ್ದ, ಹೆಣ್ಮಕ್ಳಿಗೆಲ್ಲ ಹಿಂಗೆ ಮಾಡ್ತಿದ್ದ, ಹಾಂಗೆ ಮಾಡ್ತಿದ್ದ ಅಂತ ಒಂದು ಎಕ್ಸ್ಕ್ಯೂಸನ್ನು ಸೃಷ್ಟಿಸ್ತಾ ಹೋಗೋದು. ಈ ಸಿಂಪಲಿ ಒಂದು ಮರ್ಡರ್ ಕೇಸು. ಆದರೆ ಸೊ ದರ್ಶನ್ ಮತ್ತು ಗ್ಯಾಂಗ್ ಅವ್ರ ಮೇಲೆ ಏನು ಆರೋಪ ಇದೆ ಮರ್ಡ್ರದ್ದು, ಅವ್ನು ಮರ್ಡರ್ ಮಾಡಿಸ್ಕೊಳಕ್ಕೆ ಅವ್ನು ರೇಣುಕಾ ಸ್ವಾಮಿ ಯೋಗ್ಯ ಆಗಿದ್ದ ಕಣ್ರಿ ಅಂತ ಅನ್ನಿಸ್ಬೇಕು. ಯೋಗ್ಯ ಆಗಿದ್ದ, ಅವ್ನು ಸರಿ ಇಲ್ವಂತೆ, ಇನ್ನೇನು ಮಾಡ್ತಾನೆ ಪಾಪ. ನಿಮ್ಮ ಹೆಂಡತಿಗೆ ಹಂಗೆ ಮಾಡೋದು ಸುಮ್ಮನೆ ಇರ್ತೀರ ನೀವು? ಹೊಡೆದಾಕ್ ಕೊಡಲ್ವಾ? ಅವ್ರ ಹೆಂಡತಿಗೆ ಮಾಡೋದು ಮಾಡಲ್ವಾ? ಪಕ್ಕದ ಮನೆಯವ್ರ ಹೆಂಡತಿಗೆ ಮಾಡಿದ್ರೆ ಹಿಂಗೆ ಮಾಡಲ್ವಾ? ಹೊಡೆದಾಕಲ್ವಾ? ಕರೆಕ್ಟ್ ಆಗಿದೆ ಅಂತ ಅವರು ದರ್ಶನ್ ಹೊರಗೆ ಬರುವವರೆಗೆ ಈ ಟ್ರಯಲ್ ಏನಿದೆ, ಮಾಧ್ಯಮದ ಟ್ರಯಲ್ ಅಥವಾ ಮಾಧ್ಯಮದ ವಿಚಾರಣೆ ಏನಿದೆ, ಅದು ವಿಚಾರಣೆ ಹಂತದ ಉಳಿದಿಲ್ಲ, ಅದೊಂದು ತೀರ್ಪನ್ನು ಕೊಟ್ಬಿಡ್ತು. ಆ ತೀರ್ಪು ಎಲ್ಲರಿಗೆ ರೀಚ್ ಆಗಿಬಿಟ್ಟು ಎಲ್ಲರೂ ಕೂಡ ಸಮಾಧಾನದಿಂದ ಈಗ ಆಯಿತಾ, ಎಸ್ ಜಗತ್ತು ಮೊದಲಿನಂತೆ ಇದೆ. ಇವತ್ತು ಈಗ ಇನ್ಯಾವುದೋ ಸಿನಿಮಾಕ್ಕೆ ದರ್ಶನ್ ಸಹಿ ಹಾಕಿದ, ಅಡ್ವಾನ್ಸ್ 50 ಕೋಟಿನೋ 40 ಕೋಟಿನೋ ತಗೊಂಡ, ಆಯಿತು, ಜಗತ್ತು ಇದಾಗಿದೆ. ಆದರೆ ಆ ಕ್ರಿಮಿನಲ್ ಮನಸ್ಸಿದೆಯಲ್ಲ, ಆ ಮನಸ್ಸು ಕೆಲಸ ಮಾಡುವ ವಿಧಾನ, ಅದು ಬೀರುವ ಪ್ರಭಾವ, ಸಮಾಜದ ಮೇಲೆ ಏನಾಗುತ್ತೆ, ಇಂತಹ ಎಲ್ಲ ವಿಚಾರಗಳು ಮರೆಯಾಗ್ಬಿಟ್ಟು ಕೇವಲ ಒಂದು ಕ್ರೈಮ್ ಸ್ಟೋರಿ ಏನಿದೆ, ಆಕರ್ಷಕವಾದ ಒಂದು ಕ್ರೈಮ್ ಸ್ಟೋರಿಯನ್ನು ನಮ್ಮ ಮಾಧ್ಯಮಗಳು ಕೊಟ್ಟರು, ಜನ ಎಂಜಾಯ್ ಮಾಡೋದು. ಆದರೆ ಎಲ್ಲರೂ ಬಹುತೇಕ ಜನ ಹೃದಯಹೀನರಾಗಿದ್ದರು. ಯಾರ ಹೃದಯವೂ ಇರಲಿಲ್ಲ, ಆತ್ಮವೂ ಇರಲಿಲ್ಲ, ಬುದ್ಧಿಯೂ ಇರಲಿಲ್ಲ, ಏನೂ ಇರಲಿಲ್ಲ. 6 ತಿಂಗಳಲ್ಲಿ 9%, ಇದೇ 90% ಈ 2 ಸುದ್ದಿಗಳು ಆಕ್ರಮಿಸಿದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೇನೆ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ, ಪ್ರೀತಿ ಇರಲಿ. ಎಲ್ಲರಿಗೂ ಶುಭರಾತ್ರಿ, ನಮಸ್ಕಾರ.